ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರನ್ನ ನೋಡಿದ್ರೆ ನನಗಂತೂ ಯಾವಾಗ್ಲೂ ಖುಷಿ. ಯಾವಾಗ್ಲೂ ಎಲ್ರಿಗೂನು ಒಂದೇ ರೀತಿಯಾಗಿ ಸಪೋರ್ಟ್ ಮಾಡೋದಕ್ಕೆ ನಿಲ್ಲುವಂತಹ ಒಂದು ಗ್ಯಾಂಗ್ ಇದೆ ಅಂತಂದ್ರೆ ಅದು ನಮ್ಮ ಮಾಧ್ಯಮ ಮಿತ್ರರು ಅಂತ ಹೇಳ್ಬೇಕು. ನೀವಿಲ್ಲಿ ಬಂದಿರೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ನಮ್ಮ ಶೇರ್ ಸಿನಿಮಾ ಬಹಳ ದಿನದಿಂದ ಶೂಟಿಂಗ್ ಮಾಡಿ ಒಂದಷ್ಟು ಟೈಮ್ ತಗೊಂಡು ಎಡಿಟ್ ಆಗಿ ಅದಾದ್ಮೇಲೆ ಇವಾಗ ತೆರೆ ಮೇಲೆ ಬರೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅಂತ ನಿಮ್ ಮುಂದೆ ಬಂದು ಕೂತಿದೀವಿ. ಸಿನಿಮಾ ಎಲ್ರು ಅಷ್ಟೇನೆ ಸರ್, ನೀವ್ ಹೇಳ್ದಾಗೆ ನಮ್ಮ ಸಿನಿಮಾ ಯಾವಾಗ್ಲೂ ನಮಗ್ ಮುದ್ದೆನೆ. ನಮ್ಮ ಮಗು ಅನ್ನೋದು ಅಂತ ನಾವ್ ಏನ್ ಟ್ರೀಟ್ ಮಾಡ್ತೀವಿ, ನಮಗ್ ಯಾವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಕೊಡುವಂತದ್ದಿರುತ್ತೆ. ಪ್ರತಿಯೊಂದು ಪಾತ್ರ ಆಗಿರ್ಬೋದು, ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಏನೇ ಬಂದ್ರು ಕೂಡ ನಾವೇ ಸಖತ್ತಾಗಿ ಮಾಡಿದೀವಿ ಅಂತ ನಮ್ಗೆ ಅನ್ಸ್ತಾ ಇರುತ್ತೆ. ಈ ಒಂದು ಸಿನಿಮಾ ನನ್ನ ಒಂದು ಕರಿಯರ್ ಲೈಫ್ ನಲ್ಲಿ ತುಂಬಾ ಒಂದು ಟ್ವಿಸ್ಟ್ ಕೊಟ್ಟಂತ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಆಬ್ವಿಯಸ್ಲಿ ಇವಾಗ ರಿಲೀಸ್ ಆಗಿರೋದು ಪೆನ್ ಡ್ರೈವ್ ಸಿನಿಮಾ ಫಸ್ಟ್ ರಿಲೀಸ್ ಆಗಿರ್ಬೋದು, ನನ್ನನ್ನ ಕಾಪ್ ಪಾತ್ರದಲ್ಲಿ ನೀವೆಲ್ಲರೂ ನೋಡಿರುವಂತದ್ದು. ಬಟ್ ನನ್ನನ್ನ ಪೊಲೀಸ್ ಆಗಿ ನೋಡ್ಬೋದು ಅಂತ ಅನ್ಕೊಂಡಂತಹ ಮೊದಲನೇ ವ್ಯಕ್ತಿ ನಮ್ಮ ಪ್ರಸಿದ್ಧ ಸರ್ ಅಂತ ಹೇಳ್ಬಹುದು. ನನಗೆ ಮೊದಲನೇದಾಗಿ ಫಸ್ಟ್ ಆಪರ್ಚುನಿಟಿ ಪೊಲೀಸ್ ಆಗಿ ಕೊಟ್ಟಂತದ್ದು ಪ್ರಸಿದ್ಧ ಸರ್. ಅಂಡ್ ಇದಕ್ಕೆಲ್ಲದಕ್ಕೂ ಮೇನ್ ಸೂತ್ರಧಾರಿ ನಮ್ಮ ಕೆ ಸರ್, ಕಿಟಿ ಕೌಶಿಕ್ ಸರ್. ಅವ್ರ ಥ್ರೂ ನನಗೆ ಈ ಒಂದು ಸಿನಿಮಾ, ಪ್ರಸಿದ್ಧ ಸರ್, ಸುದರ್ಶನ್ ಸರ್, ಇವರೆಲ್ಲರನ್ನು ಮೀಟ್ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಕಿಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್. ಆಕ್ಚುಲಿ ಅವರಿಂದನೇ ನನಗೆ ಗೊತ್ತಾಗಿದೆ ಈ ತರ ಡೈರೆಕ್ಟರ್ ಕ್ಯಾಮ್ರಾಮನ್ ಇಷ್ಟೊಂದು ಡಿಸ್ಕಷನ್ ಮಾಡಿಕೊಂಡು ಒಂದು ಪಾತ್ರನ ಫೈನಲೈಸ್ ಮಾಡ್ತಾರೆ ಅಂತ. ಯಾಕಂದ್ರೆ ಅಲ್ಲಿವರೆಗೂ ಒಂದಷ್ಟು ಗ್ಲಾಮರ್ ಪಾತ್ರಗಳಲ್ಲಿ ನನ್ನನ್ನ ನೋಡಿ ಅಥವಾ ಸೀರಿಯಲ್ ನೆಗೆಟಿವ್ ಪಾತ್ರಗಳಲ್ಲಿ ನೋಡಿ ಈ ರೀತಿಯ ಕಾಣಿಸ್ಕೋಬಹುದು ಅನ್ನೋದನ್ನ ಇವರು ಯೋಚನೆ ಮಾಡಿದ್ದಾರೆ ಅನ್ನೋದು ನನಗೆ ತುಂಬಾ ಖುಷಿ ಕೊಟ್ಟಿತ್ತು. ನಾನು ಈ ಮುಂಚೆ ಕೂಡ ಹೇಳಿದ್ದೆ, ಒಂದು ವಿಭಿನ್ನ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಗೆಸ್ ಮಾಡಿರ್ಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ಟ್ರೇಲರ್. ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸರ್ಟಿಫಿಕೇಟ್ ಯಾವ್ದಾಗಿದ್ರು ಸಿನಿಮಾ ಚೆನ್ನಾಗಿದ್ದಾಗ ಎಲ್ರು ನೋಡ್ತಾರೆ ಅನ್ನೋಂತಹ ಭರವಸೆನ ನೀವೆಲ್ಲರೂ ಕೂಡ ಈಗ್ಲೇ ಇಲ್ಲೇ ಕೊಟ್ಟಿದ್ದೀರಾ. ಸೊ ನಮ್ಮ ಜನರು ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶೇರ್ ಸಿನಿಮಾ ರಾಜ್ಯಾದ್ಯಂತ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಾನು ಪ್ರತಿಯೊಬ್ಬರಲ್ಲಿ ಪ್ರತಿ ಸಲ ಕೇಳ್ಕೊಳ್ಳೋದು ಒಂದೇನೆ, ಸಿನಿಮಾ ನೋಡ ಆದ್ಮೇಲೆ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಥವಾ ನೀವೇನ್ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರಾ ಅದನ್ನ ಡಿಸೈಡ್ ಮಾಡಿ. ಮುಂಚೆನೆ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ. ಅಥವಾ ಏನೋ ಸುಮ್ನೆ ಒಂದು ಯಾರೋ ಒಬ್ರು ಏನೋ ಹೇಳಿರ್ತಾರೆ ಅಂತ, ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ ಇರುತ್ತೆ. ನನಗಿಷ್ಟ ಆಗೋ ಸಿನಿಮಾ ನಿಮಗಿಷ್ಟ ಆಗದೆ ಇರಬಹುದು, ನಿಮಗಿಷ್ಟ ಆಗೋ ಸಿನಿಮಾ ನನಗಿಷ್ಟ ಆಗದೆ ಇರಬಹುದು. ಸೊ ಸಿನಿಮಾನ ನೀವೇ ದಯವಿಟ್ಟು ಥಿಯೇಟರ್ ನೋಡ ಆದ್ಮೇಲೆ ಡಿಸೈಡ್ ಮಾಡಿ. ಅಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ದಯವಿಟ್ಟು ಶೇರ್ ಮಾಡಿ, ನಮ್ಮ ಶೇರ್ ಸಿನಿಮಾನ ಶೇರ್ ಮಾಡಿ. ಥ್ಯಾಂಕ್ ಯು.